षड्विंशको महाविष्णुः श्रियाव सप्तविंशकः। श्रीगुरुभ्यो नमः। अथ निरूप्यते भागवते तृतीये स्कन्धे सप्तमे अध्याये तृतीयः श्लोकः। ये ते भगवतः अधीनाः तत्त्वाभिमानिदेवताः समेत्य असत्यः ताः दृष्ट्वा श्रुत्वा च तासां प्रार्थनम् उरुक्रमोऽयं भगवान् कालसंज्ञां देवीं शक्तिरूपिणीं बिभ्रत् त्रयोविंशतिगण तत्त्वानां गणं युगपदेव आविवेश। अपि च प्रवर्तकरूपेण ताः सर्वाः आविष्टः अयं भिन्नान् तान् देवान् संयोजयामास। तेषु वर्तमानं कर्मशक्ति विशेषं च प्रबोधयां बभूव। ಭಾಗವತದ ಮೂರನೇ ಸ್ಕಂದದ 7ನೇ ಅಧ್ಯಾಯದ ಶ್ರವಣ ಈಗ ನಡೆದಿದೆ. ಭಗವಂತನ ಅಧೀನರು ಎಲ್ಲ ತತ್ವಾಭಿಮಾನಿ ದೇವತೆಗಳು. ಆದರೆ ಅವರಿಗೆ ಶಕ್ತಿ ಏನೋ ಇದೆ, ಬ್ರಹ್ಮಾಂಡವನ್ನು ಸೃಷ್ಟಿಸುವಂತಹ ಶಕ್ತಿ ಏನೋ ಇದೆ. ಆದರೆ ಆ ಶಕ್ತಿ ಸುಪ್ತವಾಗಿ ಹೋಗಿದೆ. ಅವರು ನಮಗೆ ಜ್ಞಾನ ಕೊಡುವಂತ ಭಗವಂತನ ಪ್ರಾರ್ಥನೆ ಮಾಡಿದರು. ಭಗವಂತ ಅದನ್ನು ಆಲಿಸಿದ. ರಮಾದೇವಿಯೊಂದಿಗೆ ಅವನು ಈ 23 ತತ್ವಗಳಲ್ಲಿ ಪ್ರವೇಶಿಸಿದ. ಆ ರಮಾದೇವಿಗೆ ಕಾಲ ಮತ್ತು ಶಕ್ತಿ ಇತ್ಯಾದಿ ಹೆಸರುಗಳು ಕೂಡ ಇವೆ. ಹೀಗೆ ಸೃಷ್ಟಿಗೆ ಅವರೆಲ್ಲರನ್ನೂ ಅವನು ತೊಡಗಿಸಿದ ಅಂತನ್ನುವುದು ಇಲ್ಲಿ ನಾವು ನೋಡಬೇಕಾದಂತಹ ಸಂಗತಿ. ಇದಕ್ಕೆ ದೀರ್ಘವಾದಂತಹ ಭಾಗವತ ತಾತ್ಪರ್ಯ ಇದೆ. ತತ್ವನಿರ್ಣಯ ಅನ್ನೋ ಗ್ರಂಥದಿಂದ ಆಚಾರ್ಯರು ಭಾಗವತ ತಾತ್ಪರ್ಯವನ್ನ ಉದ್ಧರಿಸಿದ್ದಾರೆ. ಆಚಾರ್ಯರದೊಂದು ತತ್ವನಿರ್ಣಯ ಅಂತಂದು ಸ್ವಂತ ಕೃತಿಯೊಂದು ಬೇರೆ ಇದೆ. ಇಲ್ಲಿ ತತ್ವನಿರ್ಣಯ ಅಂದ್ರೆ ಸ್ವಯಂ ಭಗವಂತನೋ ಮತ್ಯಾರೋ ಭಗವಂತನೇ ಭಿನ್ನ ಭಿನ್ನ ರೂಪಗಳಿಂದ ರಚನೆ ಮಾಡಿದಂತೆ ಯಾವುದೋ ಒಂದು ಗ್ರಂಥ ಇದೆ. 23 ತತ್ವಗಳು ಅಂದ್ರೆ ಯಾವುದು? ಅದನ್ನು ನಾವೀಗ ಮೊದಲೊಂದು ಬಾರಿ ನೋಡ್ಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ 5 ತನ್ಮಾತ್ರಗಳು. ಆಕಾಶ, ವಾಯು, ತೇಜಸ್ಸು, ಜಲ ಮತ್ತು ಪೃಥ್ವಿ ಅನ್ನುವಂಥ 5 ಮಹಾಭೂತಗಳು. 5 ಕರ್ಮೇಂದ್ರಿಯ ಮತ್ತು 5 ಜ್ಞಾನೇಂದ್ರಿಯಗಳು. ಒಂದು ಮನಸ್ಸು, ಅಲ್ಲಿಗೆ 21 ಆದವು. ಮುಂದೆ ಅಹಂಕಾರ ಒಂದು, ಮಹತ್ತತ್ವ ಒಂದು. ಹೀಗೆ ಒಟ್ಟು 23 ತತ್ವಗಳು. ಲಕ್ಷ್ಮೀದೇವಿ 24ನೇ ತತ್ವ. 25ನೇ ತತ್ವ ಅಂತ ಭಗವಂತನನ್ನ ವರ್ಣಿಸ್ತಾರೆ. ಇದು ತತ್ವನಿರ್ಣಯ ಅನ್ನೋ ಗ್ರಂಥದಲ್ಲಿ ಬಂದಿದೆ. ಮತ್ತೊಂದು ಲೆಕ್ಕಕ್ಕನುಸಾರವಾಗಿ ಅವನನ್ನೇ 26ನೇ ತತ್ವ ಅಂತನೂ, ಇನ್ನೂ ಮುಂದಿನ ತುಂಬ ವಿಸ್ತೃತವಾದ ಲೆಕ್ಕಗಳಿಗನುಸಾರವಾಗಿ ಅವನನ್ನೇ 27ನೇ ತತ್ವ ಅಂತನೂ ನಾವು ಹೇಳ್ಬೋದು. ಹೀಗೆ ಭಗವಂತ 25 ಹೌದು, 26 ಹೌದು, 27 ಹೌದು ಅನ್ನೋದು ಈ ತತ್ವನಿರ್ಣಯ ಅನ್ನೋ ಗ್ರಂಥದಲ್ಲಿ ಕಂಡು ಬಂದಿದೆ. ನಾವು ಅದನ್ನೀಗ ಇಲ್ಲಿ ನೋಡಬೇಕಾಗಿದೆ. ಯಾದವಾರರು, ವಿಜಯಧ್ವಜರು ಮೊದಲಾದವರು ಅದಕ್ಕೇನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. 23 ಹೇಗೆ, 24 ಹೇಗೆ, 25, 26 ಈ ಸಂಖ್ಯೆಗಳಿಗೆ ಏನು ಅರ್ಥ ಅಂತ ಅನ್ನೋದನ್ನು ಇಲ್ಲಿ ನೋಡಬೇಕು. ಅದನ್ನ ಆಚಾರ್ಯರು ಉದ್ಧರಿಸಿದ ಭಾಗವತ ತಾತ್ಪರ್ಯದಲ್ಲೇ ವರ್ಣನೆ ಮಾಡಿದ್ದಾರೆ. ಯಾಕೆ ಆ ಥರ ಸಂಖ್ಯೆಗಳ ವ್ಯತ್ಯಾಸ ಆಗ್ತದೆ ಅಂತ ಅನ್ನೋದನ್ನು ಹೇಳಿದ್ದಾರೆ.
ಆದರೂ ನಮಗೆ ಸುಲಭವಾಗಿ ನೆನಪಿಟ್ಟುಕೊಳ್ಳಿಕ್ಕೆ 25ನೇ ತತ್ವ ಭಗವಂತ ಅಂತ ಅನ್ನೋದು ಸಾಕು. 23 ಇವು ಮಹತ್ತತ್ವ ಮೊದಲಾದವುಗಳು, 24ನೇಯವಳು ಪ್ರಕೃತಿ, 25ನೇಯವನು ಪುರುಷ ಶಬ್ದವಾಚ್ಯನಾದ ಭಗವಂತ ಅಂತ ಹೀಗೆ ತಿಳ್ಕೊಂಡ್ರೆ ಸಾಕು. ಅದಕ್ಕೆ ಪ್ರಹ್ಲಾದನು ಕೂಡ ನರಸಿಂಹನನ್ನು ಒಂದು ವೇಳೆ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಾಗ ಚತುರ್ವಂಶ 24ನೇ ತತ್ವವೇ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನೆ. ಹಾಗೊಂದಿದೆ ಅನ್ನೋದನ್ನು ಗಮನಿಸ್ಬೇಕು. ಈಗ ಈ ಭಿನ್ನ ಭಿನ್ನವಾದ ಸಂಖ್ಯೆ ಯಾಕೆ ಬರ್ತದೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡೋಣ. ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅದಕ್ಕೆ ಆಚಾರ್ಯ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಶ್ಲೋಕದಲ್ಲಿ ಕಾಲ ಸಂಜ್ಞಾಂ ತಥಾವ್ ದೇವೀಂ ಬಿಭ್ರಚ್ಛಕ್ತಿ ಮುರುಕ್ರಮಃ, ಕಾಲ ಅಂತನೂ ಶಕ್ತಿ ಅಂತನೂ ಲಕ್ಷ್ಮೀದೇವಿಗೆ ಹೆಸರಿದೆ. ಅವಳೊಂದಿಗೆ 23 ತತ್ವಗಳನ್ನು ಪ್ರವೇಶ ಮಾಡಿದ ಅಂತ. ಕಾಲ ಅಂದ್ರೆ ಏನು? ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಕಾಲ ಎಂಬ ರೂಪದಿಂದ ವ್ಯಕ್ತ ಆಗುವಂಥ ಪ್ರಕೃತಿ ಅಂತ ಕೆಲವರು ಅರ್ಥ ಮಾಡಿದ್ದಾರೆ. ಕಾಲ ಎನ್ನುವ ಶಕ್ತಿ ಅಂತ ಅರ್ಥ ಮಾಡಿದ್ದಾರೆ ವಲ್ಲಭಾಚಾರ್ಯರು. ಕಾಲವನ್ನು ಶಕ್ತಿ ಅಂತ ಸ್ತ್ರೀಲಿಂಗದಿಂದ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದ್ರೆ, ಕಾಲ ಅನ್ನುವುದು ಪುಲ್ಲಿಂಗವಾದಾಗ ಅದು ಭಗವಂತನನ್ನು ಹೇಳ್ತದೆ. ಕಾಲ ಶಬ್ದ ಪುಲ್ಲಿಂಗವಾದಾಗ ಆ ಶಬ್ದದಿಂದ ವಾಚ್ಯನಾದವನು ಕಾಲಪುರುಷ. ಹೀಗೆ ಭಗವಂತ ಮತ್ತು ಕಾಲಪುರುಷ ಇವರಿಬ್ಬರನ್ನು ತೆಗೆದುಕೊಂಡಾಗ ಈ ಉಳಿದ 23 ತತ್ವಗಳೇನಿವೆ ಅವೆಲ್ಲ ಸ್ತ್ರೀರೂಪವಾದ ತತ್ವಗಳು ಅಂತ ಬೇರೆ ಬೇರೆ ಥರ ಅರ್ಥ ಮಾಡಿದ್ದಾರೆ. ಆದರೆ ಅನೇಕ ಗೊಂದಲಗಳಿವೆ ಅದರಲ್ಲಿ. ಕಾಲ ಅಂತ ಆ ಲಕ್ಷ್ಮೀದೇವಿಗೆ ಹೆಸರು, ಶಕ್ತಿ ಅನ್ನೋದು ಅವಳಿಗೆ ಹೆಸರು ಅಂತ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಹಿಂದೆ 1ನೇ ಸ್ಕಂದದಲ್ಲಿ ಒಂದು ಕಡೆ ಬಂದಿದೆ, ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವ ಚ ಸುಪರ್ಣ ಶೇಷರುದ್ರಾದ್ಯಾಹ ಅಂತ. ಲಕ್ಷ್ಮೀದೇವಿಗೂ ಪ್ರಕೃತಿಗೂ ಬ್ರಹ್ಮವಾಯು ಗರುಡ ಶೇಷರಿಗೂ ಎಲ್ರಿಗೂ ಕೂಡ ಕಾಲ ಅಂತ ಹೆಸರಿದೆ ಅಂತ. ಆದ್ದರಿಂದ ಲಕ್ಷ್ಮೀದೇವಿಗೆ ಕಾಲ ಅಂತ ಹೆಸರು ಇದ್ದೇ ಇದೆ. ಅದನ್ನು ನಾವೇನು ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಶಕ್ತಿ ಅನ್ನೋ ಹೆಸರು ಕೂಡ ಇದ್ದೇ ಇದೆ. ಯಾಕೆಂದ್ರೆ ಶಕ್ತಿ ಅಂದ್ರೆ ಆ ಶಬ್ದವೇ ಸ್ತ್ರೀಲಿಂಗ ಆದ್ದರಿಂದ ಅದು ಲಕ್ಷ್ಮೀದೇವಿಯನ್ನು ಹೇಳ್ತದೆ ಅನ್ನೋದು ಒಂದರ್ಥ. ಜಗತ್ತನ್ನು ಸೃಷ್ಟಿಸುವ ಶಕ್ತಿ ಉಳ್ಳವಳಾದ್ರಿಂದ ಅವಳಿಗೆ ಶಕ್ತಿ ಅಂತಂತಾರೆ. ಅದಲ್ಲದೆ ಶಕ್ತಿ ಅಂದ್ರೆ ಒಬ್ಬರ ಅಧೀನ ಅಂತ ಅರ್ಥ. ಯಾರ ಅಧೀನ ಇವಳು? ಈ ಲಕ್ಷ್ಮೀದೇವಿ ಯಾರ ಅಧೀನ ಅಂದ್ರೆ ತನ್ನ ಪತಿಯಾದ ನಾರಾಯಣನ ಅಧೀನ. ಆದ್ರಿಂದ ಅವಳನ್ನ ಶಕ್ತಿ ಅಂತ ಹೇಳ್ತಾರೆ. ಹೀಗೆ ಒಬ್ಬಳಿಗೆ ಶಕ್ತಿ ಮತ್ತು ಕಾಲ ಅಂತ ಹೀಗೆ 2 ಥರದ ಹೆಸರುಗಳಿವೆ. ಒಬ್ಳಿಗೆ 2 ಹೆಸರುಗಳಿರೋದ್ರಿಂದ ಇದೇನು ತಪ್ಪಲ್ಲ. 23 ತತ್ವಗಳು ಯಾವುದು ಅದನ್ನು ಒಂದು ಬಾರಿ ನಾವು ತಿಳ್ಕೊಳ್ಬೇಕು. ಕಾಲಾಭಿಮಾನ್ಯಾದವಳು ಲಕ್ಷ್ಮಿ ಆಯಿತು. 23 ತತ್ವಗಳು ಯಾವುದು? ಅವನು ಭಗವಂತ ಅಲ್ಲಿ ಪ್ರವೇಶ ಮಾಡುವುದು ಹೇಗೆ? ಇನ್ನೂ ಕೆಲವು ಕಡೆ ಬೇರೆ ಬೇರೆ ಕಡೆ 26, 27 ಇತ್ಯಾದಿ ಹೇಳಿಕೆಗಳಿವೆಯಲ್ಲ, ಅವು ಹೇಗೆ ಅಂದರೆ ಇಲ್ಲಿ ತತ್ವನಿರ್ಣಯ ಗ್ರಂಥದಿಂದ ಆಚಾರ್ಯರನ್ನ ಉದ್ಧರಿಸಿದ್ದಾರೆ. ಶಬ್ದ ಮೊದಲಾದ 5 ತನ್ಮಾತ್ರಗಳು ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ಈ ಎಲ್ಲ ತತ್ವಗಳ ಅಭಿಮಾನಿ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು. ಈ ಇಂದ್ರಿಯ ಮತ್ತು ಇಂದ್ರಿಯ ಅಭಿಮಾನಿ ದೇವತೆಗಳು ಅವೆರಡನ್ನು ಒಂದೇ ಹೆಸರಿನಿಂದ ಹೇಳ್ತಾರೆ ಕೆಲವು ಕಡೆ. ಹಾಗಾಗಿ ಅದನ್ನು ಇಲ್ಲಿ ಪ್ರತ್ಯೇಕವಾಗಿ ಹೇಳಲಿಲ್ಲ. ದೇವತೇಂದ್ರಿಯೋ ಐಕ್ಯಾತ್ ನ ಪೃಥಕ್ ಗಣಗ್ರಹಣಂ ತಯೋಹೋ ಅಂತ ಭಾಗವತ ತಾತ್ಪರ್ಯದಲ್ಲೇ ಇದೆ. ದೇವತಾ ಅಂದ್ರೆ ಆಯಾ ದೇವತೆಗಳು, ಮಹತ್ತತ್ವಕ್ಕೆ ಬ್ರಹ್ಮ, ಅಹಂಕಾರ ತತ್ವಕ್ಕೆ ರುದ್ರ, ಹಾಗೆ ಗರುಡ ಶೇಷ ರುದ್ರರು ಕೂಡ
ಇವರೆಲ್ಲ ಅದರ ದೇವತೆಗಳು. ಹೀಗೆ ಮಹತ್ ಅಂತ ಒಂದು ಹೆಸರು ಹೇಳಿದ್ರೆ ಅದರಿಂದ ಬ್ರಹ್ಮನನ್ನು ಹೇಳಿದಂತೇನೆ, ಅಹಂಕಾರ ಅಂತ ಹೇಳಿದ್ರೆ ಅದರಿಂದ ರುದ್ರನನ್ನು ಹೇಳಿದಂತೇನೆ. ಹಾಗೆ ಪಂಚ ತನ್ಮಾತ್ರಗಳು, ಪಂಚಮಹಾಭೂತಗಳು, ಇಂದ್ರಿಯಗಳು ಇದನ್ನೆಲ್ಲ ಹೇಳಿದಾಗ ಆಯಾ ದೇವತೆಗಳನ್ನು ಹೇಳಿದಂತೇನೆ. ಆದ್ರಿಂದ ದೇವತೆಗಳನ್ನ ಇಲ್ಲಿ ಪ್ರತ್ಯೇಕವಾಗಿ ಹೇಳಲಿಲ್ಲ, ಆ ಶಬ್ದದಿಂದಲೇ ಅವರು ಬಂದೇ ಬಿಟ್ಟಿದ್ದಾರೆ. ಆದ್ರಿಂದ 23 ತತ್ವಗಳು, 23 ಅವರ ಅಭಿಮಾನಿಗಳ ಸಂಖ್ಯೆಯೂ 23, ಎರಡು ಸರಿಯಾಗೇ ಇದೆ. ಮತ್ತೆ ಅದರ ಮುಂದೆ ದೇವೀಂ ಬಿಭ್ರತ್ ಅಂತಿದೆ, ಕಾಲ ಸಂಜ್ಞಾಂ ತದಾ ದೇವೀಂ ಬಿಭ್ರತ್ ಅಂತ. ಆ ದೇವೀಂ ಬಿಭ್ರತ್ ಅಂದ್ರೆ ಏನು? ದೇವೀಂ ಬಿಭ್ರತ್ ಅನ್ನೋ ಶಬ್ದಕ್ಕೆ ಚೇತನ ಪ್ರಕೃತಿಯಾದ ಲಕ್ಷ್ಮೀದೇವಿಯನ್ನು, ಅಚೇತನ ಪ್ರಕೃತಿಯಾದ ಈ ನಿಸರ್ಗ ಲಕ್ಷ್ಮೀದೇವಿ ಅಭಿಮಾನಕ್ಕೆ ಪಾತ್ರವಾದ ಜಡವಾದ ಪ್ರಕೃತಿ ಏನಿದೆ ಅವೆರಡನ್ನೂ ದೇವಿ ಅನ್ನೋ ಶಬ್ದದಿಂದಲೇ ತಗೊಂಡಿದ್ದಾರೆ. ದೇವಿ ಅಂದ್ರೆ ಪ್ರಕಾಶಮಾನಳಾದವಳು, ವಿಹಾರ ಮಾಡುವವಳು ಅಂತ ಅರ್ಥ. ಪ್ರಕೃತಿಗೆ ಲಕ್ಷ್ಮೀದೇವಿಯ ಅಭಿಮಾನಿನಿ ಆದ್ರಿಂದ ದೇವೀಂ ಬಿಭ್ರತ್ ಅಂತ ಹೇಳಿದ್ರೆ ಚೇತನಾಚೇತನ ಪ್ರಕೃತಿ ಇಬ್ಬರನ್ನು ಕೂಡ ತಗೊಂಡಂತೆಯೇ ಆಯ್ತು. ಆದ್ರಿಂದ 24ನೇ ತತ್ವವನ್ನು ಕೂಡ ಹೇಳಿದಾಗಾಯ್ತು. ತ್ರಯೋವಿಂಶತಿ ತತ್ವಾನಾಂ ಗಣಂ ಅಂತ ಹೇಳಿದ್ರಿಂದ ಜಡವಾದ ತತ್ವಗಳು ಮತ್ತು ಅದರ ಅಭಿಮಾನಿ ದೇವತೆಗಳು ಎಲ್ಲರನ್ನೂ ಹೇಳಿದಂತಾಯ್ತು. ದೇವಿ ಅಂತ ಬಿಭ್ರತ್ ಅಂತ ಹೇಳಿದ್ರಿಂದ ಜಡವಾದ ಪ್ರಕೃತಿ, ಚೇತನ ಪ್ರಕೃತಿ ಎರಡನ್ನೂ ತೆಗೆದುಕೊಂಡಂತಾಯ್ತು. ಇನ್ನು 25ನೇ ತತ್ವವೇ ಭಗವಂತ. ಪ್ರಕೃತಿಸ್ತು ಚತುರ್ವಿಂಶ ಪಂಚವಿಂಶೋ ಹರಿಸ್ವಯಂ. ಪ್ರಕೃತಿಸ್ತು ಚತುರ್ವಿಂಶ ಅಂತ ಭಾಗವತ ತಾತ್ಪರ್ಯದಲ್ಲಿ ಏನಿದೆ ಅದು ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಅವೆರಡೂ ಸೇರಿಯೇ 24ನೇದ್ದು. ಹಾಗಾಗಿ 25ನೇ ತತ್ವ ಭಗವಂತ ಅಂತ ನಾವು ತಿಳ್ಕೊಂಡ್ರೆ ಸಾಕು. 25ನೇ ತತ್ವ ಈ ಭಗವಂತ ಎಲ್ಲ ತತ್ವಗಳಲ್ಲಿ ಪ್ರವೇಶ ಮಾಡಿ ಬ್ರಹ್ಮಾಂಡದ ಉತ್ಪತ್ತಿಗೆ ಪ್ರಧಾನ ಕಾರಣ ಅಂತ ಅನ್ಸ್ಕೋತಾಳೆ. ಕಾಲಾಭಿಮಾನಿನಿಯಾದ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಭಗವಂತನಂತ ಪ್ರಧಾನ ಕಾರಣ ಅಲ್ಲ, ಅವಳು ಅಪ್ರಧಾನ ಕಾರಣಗಳು. ಹಾಗೆ ತಿಳ್ಕೊಂಡ್ರೆ ಸಾಕು. ಮತ್ತಿನ್ನು ಉಳಿದು ಮಹತ್ತತ್ವ ಮೊದಲಾದವುಗಳೇನಿವೆ ಅವೆಲ್ಲ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್. ಅನೇಕ ಸರಿ ಹಿಂದೆ ನಾವು ಅದನ್ನು ನೋಡಿದ್ದೇವೆ. ಮಣ್ಣಿನಿಂದ ಮಡಕೆ, ನೂಲಿನಿಂದ ಬಟ್ಟೆ, ಬಂಗಾರದಿಂದ ಆಭರಣ, ಹಾಗೆಲ್ಲ ಆದಾಗ ಅವುಗಳನ್ನು ಉಪಾದಾನ ಕಾರಣ ಅಂತಂತಾರೆ. ಇಲ್ಲಿ ಯದಾ ಜಡಾಂಶ ಸ್ವೀಕಾರ ಜೀವಸ್ತತ್ ತತ್ ಪಂಚವಿಂಶಕಃ ಅಂತ ಭಗವಂತನನ್ನ ಈ ಜೀವನನ್ನ 25ನೇ ತತ್ವ ಅಂತ ಹೇಳ್ಬೋದು. ಆವಾಗ 26ನೇ ತತ್ವ ಆಗ್ತಾನೆ ಭಗವಂತ. ಇಲ್ಲಿವರೆಗೆ ಭಗವಂತನನ್ನು 25 ಅಂತ ನಾವು ನೋಡಿದ್ವಿ. ಹೇಗೆಂದ್ರೆ 23 ತತ್ವಗಳು, 24ನೇ ಅವಳು ಪ್ರಕೃತಿ, 25ನೇ ಅವನು ಭಗವಂತ ಅಂತ. ಭಗವಂತನನ್ನು 25 ಅನ್ನೋದನ್ನು ಬಿಟ್ಟು 26 ಅಂತಲೂ ಹೇಳ್ಬೋದು. ಅದು ಹೇಗೆ 26 ಅಂತ ಹೇಳೋದಂದ್ರೆ ಯದಾ ಜಡಾಂಶ ಸ್ವೀಕಾರ ಜೀವಸ್ಥ ಪಂಚವಿಂಶಕಃ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಪ್ರಕೃತಿ ಮತ್ತು ಮಹತ್ತತ್ವ ಇವೆರಡೂ ಶಬ್ದಗಳಿಂದ ಜಡವನ್ನು ಮಾತ್ರ ಇಟ್ಕೊಂಡ್ರೆ, ಅದರ ಅಭಿಮಾನಿಗಳನ್ನ ಪ್ರತ್ಯೇಕವಾಗಿ ಇಟ್ಕೊಂಡ್ರೆ, ಎಲ್ಲ ಚೇತನಗಳನ್ನು ಒಟ್ಟಾಗಿ ಪ್ರತ್ಯೇಕವಾಗಿ ಇಟ್ಕೊಂಡ್ಬಿಟ್ರೆ ಆವಾಗ ಅದು 25ನೇ ತತ್ವ ಆಗ್ತದೆ. ಪ್ರಕೃತಿಯ ಅಭಿಮಾನಿನಿ ಲಕ್ಷ್ಮೀದೇವಿ, ಹಾಗೆ ಮಹತ್ತತ್ವ ಮೊದಲಾದ ಎಲ್ಲ ತತ್ವಗಳ ಅಭಿಮಾನಿ ದೇವತೆಗಳು ಚತುರ್ಮುಖ ಬ್ರಹ್ಮ ಮೊದಲಾದವರು. ಅವರೆಲ್ಲರ ಒಂದು ವರ್ಗ ಇದನ್ನು ಗಮನಿಸಬೇಕು. ಅದು 25ನೇ ತತ್ವ. ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯು ಅಲ್ಲಿ ಬಂದ್ಲು, ಮಹತ್ತತ್ವ ಅಹಂಕಾರ ತತ್ವ ಮೊದಲಾದವುಗಳ ಅಭಿಮಾನಿ ದೇವತೆಗಳು ಅಲ್ಲಿ ಬಂದು ಹೋದ್ರು. ಅವರೆಲ್ಲರ ವರ್ಗ ಒಂದು ಸೇರಿಯೇ ಅದು 25ನೇ ತತ್ವ ಆಗ್ತದೆ. ಜೀವಸ್ತತ್ವ ಪಂಚವಿಂಶಕಃ ಅಂತ ಹೇಳಿರುವುದು ಇಲ್ಲೇನಿದೆ ಅದು ಜೀವ ಅಂದ್ರೆ ಲಕ್ಷ್ಮೀದೇವಿಯನ್ನು ಸೇರಿಸಿ ಹೇಳಿರುವಂತಹ ಒಂದು ಶಬ್ದ. ಇದನ್ನೇ ನಾವು ಅನೇಕ ಕಡೆ ಗಮನಿಸಬೇಕಾಗಿರೋದು. ಕೆಲವು ಕಡೆ ಜೀವ ಅನ್ನೋ ಶಬ್ದಕ್ಕೆ ಸಂಸಾರದಲ್ಲಿ ಬದ್ಧನಾದ ಜೀವ ಅಂತ ಅರ್ಥ ಮಾಡಿರ್ತಿರ್ತಾರೆ. ಕೆಲವು ಕಡೆ ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧನಾದ ಜೀವ ಅಂತಾನೆ ಏನಲ್ಲ, ಲಕ್ಷ್ಮೀದೇವಿಯು ಕೂಡ ಒಂದು ರೀತಿ ಜೀವಳೆ, ಬೇರೊಂದು ಅರ್ಥದಲ್ಲಿ ಸಂಸಾರದಲ್ಲಿ ಅವಳು ಬದ್ಧಳೆ ಆಗಿಲ್ಲದೆ ಇರ್ಬೋದು ಎಂದು ಯಾವ ಕಾಲಕ್ಕೂ ಕೂಡ.
ಬ್ರಹ್ಮಾದಿಗಳಾದರೆ ಸಂಸಾರದಲ್ಲಿ ಬದ್ಧರಾದವರು ಸಂಸಾರದ ಬಂಧನವನ್ನು ನೀಗಿಕೊಂಡು ಮುಕ್ತರಾಗ್ತಾರೆ. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು. ಅದು ನಮಗೆ ಬೇರೆ ಕಡೆ ಕೇಳಿ ಗೊತ್ತಿದ್ದೇ ಇದೆ. ಅವಳು ನಿತ್ಯ ಮುಕ್ತಳಾದರೂ ಕೂಡ ಅವಳನ್ನ ಇಲ್ಲಿ ಜೀವ ಅನ್ನೋ ಶಬ್ದದಿಂದಲೇ ಹೇಳಿದ್ದಾರೆ. ಯಾಕೆ ಅವಳು ಜೀವ ಅಂದ್ರೆ, ಇಲ್ಲಿ ಜೀವ ಎಂಬ ಶಬ್ದಕ್ಕೆ ಅಸ್ವತಂತ್ರ ಚೇತನ ಅಂತ ಅರ್ಥ ಮಾಡಿದರೆ ನಮಗೆಲ್ಲ ಸ್ಪಷ್ಟ ಆಗಿಬಿಡ್ತದೆ. ಸ್ವತಂತ್ರಂ ಅಸ್ವತಂತ್ರಂಚ ವಿವಿಧಂ ತತ್ವಮಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಅಸ್ವತಂತ್ರ ಇದಂ ಜಗತ್. ಭಗವಂತ ಸ್ವತಂತ್ರ ಮತ್ತು ಅಸ್ವತಂತ್ರ ತತ್ವ ಈ ಜಗತ್ತು. ಅಸ್ವತಂತ್ರವಾದ ತತ್ವವಾದ ಈ ಜಗತ್ತಿನಲ್ಲಿ ಲಕ್ಷ್ಮೀದೇವಿ ಸೇರಿ ಹೋಗಿದ್ದಾಳೆ. ಅವಳು ಚೇತನಳು ಹೌದು. ಚೇತನ ಅಚೇತನ ಹೀಗೆ ಸಕಲ ಪ್ರಪಂಚವೂ ಕೂಡ ಅಸ್ವತಂತ್ರವಾದದ್ದೆಲ್ಲವೂ ಆ ಭಗವಂತನ ಅಧೀನವೇ. ಆದ್ರಿಂದ ಲಕ್ಷ್ಮೀದೇವಿಯನ್ನು ಕೂಡ ಇಲ್ಲಿ ಜೀವ ಅನ್ನೋ ಶಬ್ದದಿಂದ ತಗೊಂಡಿದ್ದು ಏನು ತಪ್ಪಲ್ಲ. ಅದಕ್ಕೆ ಸಂಸಾರದಲ್ಲಿ ಯಾವುದೋ ಒಂದು ಕಾಲಕ್ಕೆ ಬದ್ಧಳಾದವಳು ಬ್ರಹ್ಮಾದಿಗಳಂತೆ ಅಂತ ಅರ್ಥ ಅಲ್ಲ, ಭಗವಂತನ ಅಧೀನಳಾದವಳು ಅಂತ ಅದರ ತಾತ್ಪರ್ಯ. ಜೀವತೀತಿ ಜೀವ, ಭಗವಂತನನ್ನು ಅನುಸರಿಸಿ ಬದುಕುವವಳವಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ 23 ತತ್ವಗಳು. 24ನೇ ತತ್ವ ಜಡ ಪ್ರಕೃತಿ. 25ನೇ ತತ್ವ ಈ ಎಲ್ಲ ಜೀವರ ವರ್ಗ, ಭಗವಂತನ ಅಧೀನದಲ್ಲಿರುವಂತಹ ಎಲ್ಲ ಜೀವರ ವರ್ಗ. ಆವಾಗ 26ನೇ ತತ್ವವೇ ಭಗವಂತ ಆಗ್ತಾನೆ. ಈ ಹಿಂದಿನ ಗಣನೆ ಒಟ್ಟು 3 ಗಣನೆಗಳಾದವು. ಭಗವಂತ 25ನೇ ತತ್ವ ಅಂತ ಒಂದು ಗಣನೆ, ಅವನು 26ನೇ ತತ್ವ ಅಂತ ಇನ್ನೊಂದು ಗಣನೆ, 27ನೇ ತತ್ವ ಅಂತ ಮತ್ತೊಂದು ಗಣನೆ. 25ನೇ ತತ್ವ ಭಗವಂತ ಅಂತ ಹೇಳಿದಾಗ 23 ದೇವತೆಗಳು ಮತ್ತೆ ಜಡ ಪದಾರ್ಥಗಳು. 24ನೇದ್ದು ದೇವಿಯಾದ ಲಕ್ಷ್ಮಿ ಮತ್ತು ಅವಳ ಅಧೀನವಾದಂತಹ ಪ್ರಕೃತಿ. 25ನೇವನು ಭಗವಂತ. ಈ ಲಕ್ಷ್ಮೀದೇವಿಯನ್ನು ಹಿಡಿದು ಎಲ್ಲ ಜೀವರನ್ನು, ಭಗವಂತನ ಅಧೀನದಲ್ಲಿರುವ ಎಲ್ಲರನ್ನೂ 25ನೇ ತತ್ವ ಅಂತ ಇಟ್ಕೊಂಡಾಗ ಜೀವರ ಒಟ್ಟಾರೆ ಸಮೂಹ, ಭಗವಂತನ ಅಧೀನದಲ್ಲಿರುವ ಲಕ್ಷ್ಮೀದೇವಿಯನ್ನು ಹಿಡಿದು ಎಲ್ಲರ ಸಮೂಹ ಅಂತ ಒಂದು ಬಾರಿ ತಗೊಂಡಾಗ ಅದು 25ನೇ ತತ್ವವೇ ಆ ಜೀವರ ವರ್ಗ ಆಗ್ತದೆ, ಚೇತನದ ಅಸ್ವತಂತ್ರ ಚೇತನದ ವರ್ಗ. ಹಾಗೆ ಆವಾಗ 26ನೇವನು ಭಗವಂತ. ನಮಗೆ ಒಂದು ವೇಳೆ ಇದರಿಂದ ಸಮಾಧಾನ ಆಗದೆ ಹೋದ್ರೆ, ಲಕ್ಷ್ಮೀದೇವಿಯನ್ನ ಜೀವ ಅಂತ ಹೇಗೆ ಹೇಳಿದ್ರಿ? ಅವಳು ಇನ್ನೂ ಭಿನ್ನಳು. ಜೀವರು ಅಂದ್ರೆ ಸಂಸಾರದಲ್ಲಿ ಯಾರು ಬದ್ಧರಾಗಿದ್ದಾರೋ ಅವರು ಮಾತ್ರ ಜೀವರು. ಯಾವುದೋ ಒಂದು ಕಾಲದಲ್ಲಿ ಸಂಸಾರದಲ್ಲಿ ಬದ್ಧರಾಗಿದ್ದವರು ಮುಂದೆ ಆ ಸಂಸಾರವನ್ನು ದಾಟಿ ಹೋಗುವಂಥವ್ರು ಏನಿರ್ತಾರಲ್ಲ ಅವರು ಜೀವರು. ಚತುರ್ಮುಖ ಬ್ರಹ್ಮನವರೆಗೆ ಎಲ್ಲರೂ ಜೀವರು, ಅದನ್ನು ಒಪ್ಪೋಣ. ಆದ್ರಿಂದ ಚತುರ್ಮುಖ ಬ್ರಹ್ಮ ಅಥವಾ ಮುಖ್ಯ ಪ್ರಾಣ ಅವರು ಜೀವೋತ್ತಮ ಅಂತ ಕರೆಸ್ಕೋತಾರೆ. ಸಂಸಾರದಲ್ಲಿ ಬದ್ಧರಾದ ಎಲ್ಲ ಜೀವರಲ್ಲೂ ಅವರು ಬಹಳ ದೊಡ್ಡವರು ಅಂತ ಅರ್ಥದಿಂದ ಅವ್ರು ಕರೆಸ್ಕೋತಾರೆ, ಅದನ್ನು ಒಪ್ಪೋಣ. ಲಕ್ಷ್ಮೀದೇವಿಯನ್ನ ಈ ಅಸ್ವತಂತ್ರರಾದ ಸಂಸಾರದಲ್ಲಿ ಬದ್ಧರಾದಂತಹ ಜೀವರ ಜೊತೆಗೆ ಹೇಗೆ ಸೇರಿಸಿದ್ರಿ ಅಂತೇನಾದರೂ ಪ್ರಶ್ನೆ ಬಂದ್ರೆ, ಆವಾಗ ಲಕ್ಷ್ಮೀದೇವಿಯನ್ನ 26ನೇ ತತ್ವ ಅಂತ ಇಟ್ಕೊಳ್ಳೋಣ. ಆವಾಗ 27ನೇ ತತ್ವ ಭಗವಂತ ಆಗಿಬಿಡ್ತಾನೆ. ಅದನ್ನು 27 ಅಂತ ಭಗವಂತನ ಉಪಾಸನೆ ಮಾಡ್ಲಿಕ್ಕೂ ತೊಂದರೆ ಇಲ್ಲ. ಅದನ್ನು ಮತ್ತೊಂದ್ಸರಿ ಗಮನಿಸಬೇಕು. 23 ತತ್ವಗಳು ಜಡ ತತ್ವಗಳು, 24ನೇದ್ದು ಅವುಗಳ ಅಭಿಮಾನಿ ತತ್ವ, ಅಭಿಮಾನಿಗಳಾದ ಎಲ್ಲ ದೇವತೆಗಳು ಬ್ರಹ್ಮನಿಂದ ತೊಡಗಿ. 25ನೇದ್ದು ಜಡವಾದ ಪ್ರಕೃತಿ, 26ನೇಯವಳು ಚೇತನ ಪ್ರಕೃತಿ, 27ನೇವನು ಭಗವಂತ ಅಂತ ಹೀಗೆ ತಿಳ್ಕೊಂಡ್ರೆ ಆವಾಗ ಅಲ್ಲಿ ಬಂದಂತಹ ವಿರೋಧ ಎಲ್ಲ ಪರಿಹಾರ ಕಾಣುತ್ತದೆ. ಇದನ್ನ ಇಲ್ಲಿ ಷಡ್ವಿಂಶಕೋ ಮಹಾವಿಷ್ಣು ಶ್ರೀಯಾವ ಸಪ್ತವಿಂಶಕಃ ಅಂತ ಆ ತತ್ವನಿರ್ಣಯ ಅನ್ನೋ ಗ್ರಂಥದಲ್ಲಿ ಬಂದಿರುವಂತಹ ವಿಚಾರ ಇದೆ. ಹೀಗೆ ಗಣನ ಅಂತ ಅನ್ನೋದು ನಾವು ಹೇಗೆ ಗಣನೆ ಮಾಡ್ತೀವಿ, ಯಾವ ಲೆಕ್ಕಾಚಾರ ಇಟ್ಕೊಂಡು ಗಣನೆ ಮಾಡ್ತೀವಿ ಅನ್ನೋದನ್ನು ಹೊಂದಿಕೊಂಡಿದೆ. ಆದ್ರಿಂದ ಇಲ್ಲಿ ಏನು ವಿರೋಧ ಇಲ್ಲ ಅಂತ ತಾತ್ಪರ್ಯ. ಆದರೂ 25ನೇ ತತ್ವವೇ ಭಗವಂತ ಅಂತ ಹೆಚ್ಚು ಕಡೆ ಎಲ್ಲಾ ಶಾಸ್ತ್ರಗಳಲ್ಲಿಯೂ ಅನೇಕ ಕಡೆ ಭಗವಂತನ ಸ್ತೋತ್ರ ಮಾಡುವ ಪ್ರಸಂಗದಲ್ಲಿಯೂ ಬಂದಿರ್ತದೆ. ಪ್ರಹ್ಲಾದ ನರಸಿಂಹನನ್ನು 25ನೇ ತತ್ವವೇ ಹೇ ಪಂಚವಿಂಶ ಅಂತ ವರ್ಣನೆ ಮಾಡಿದ್ದು ಬಂದಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಆದರೂ
ಎಲ್ಲ ಜಡ ತತ್ವಗಳು, ಅದರ ಅಭಿಮಾನಿ ದೇವತೆಗಳು, ಮತ್ತೆ 24ನೇದ್ದು ಈ ದೇವತೆಗಳು, 23 ಜಡ ತತ್ವಗಳು, 24ನೇವರು ಅದರ ಅಭಿಮಾನಿ ದೇವತೆಗಳು, 25ನೇದ್ದು ಜಡ ಪ್ರಕೃತಿ, 26ನೇದ್ದು ಚೇತನ ಪ್ರಕೃತಿ, 27ನೇವನು ಭಗವಂತ ಅಂತ ಹೀಗೆ ಇಟ್ಕೊಂಡ್ರೆ 27ನೇ ತತ್ವ ಆಗ್ತಾನೆ. ಇದಕ್ಕಿಂತಲೂ ಹೆಚ್ಚು ಆ ತತ್ವಗಳ ಸಂಖ್ಯೆ ಅಂತ ಅನ್ನೋದು ಹಿಗ್ಗೋದಿಲ್ಲ. ಇದನ್ನು ಹೀಗೆ ಅರ್ಥ ನಾವು ಮಾಡಿಕೊಂಡ್ರೆ ಸಾಕು. ತ್ರಯೋವಿಂಶತಿ ತತ್ವಾನಿ ಪ್ರಾವಿಶದ್ ರಮಯಾ ಸಹ ಕಾಲಾಖ್ಯಯ ಸ್ವಯಾ ವಿಷ್ಣು ತತ್ ಶಕ್ಯತ್ವ ಶಕ್ತಿ ರೂಪಯ. ಕಾಲದ ಅಭಿಮಾನಿನಿಯಾದಂಥ ಅವಳು ಯಾಕೆ ಕಾಲ ಅಂತ ಕರೆಸ್ಕೋತಾಳೆ ಅಂದ್ರೆ ಕಾಲದ ಅಭಿಮಾನಿನಿ ಆದ್ದರಿಂದ. ದುರ್ಗಾ ರೂಪವೂ ಕೂಡ ಕಾಲಕ್ಕೆ ಅಭಿಮಾನಿನಿ. ಒಟ್ಟಾರೆ ಲಕ್ಷ್ಮೀದೇವಿ ಎಲ್ಲ ರೂಪಗಳು ಕಾಲಕ್ಕೆ ಅಭಿಮಾನಿ ರೂಪಗಳೇ. ಹೀಗೆ ಕಾಲಕ್ಕೆ ಅಭಿಮಾನಿನಿ ಆದ್ದರಿಂದ ಕಾಲ ಅಂತನೂ ಅವಳಿಗೆ ಹೆಸರಿದೆ, ಭಗವಂತನ ಅಧೀನ ಆದ್ದರಿಂದ ಅವಳಿಗೆ ಶಕ್ತಿ ಅಂತನೂ ಹೆಸರಿದೆ. ಅವಳೊಂದಿಗೆ ಈ 23 ತತ್ವಗಳಲ್ಲಿ, ಎಲ್ಲ ಜಡ ತತ್ವಗಳಲ್ಲಿಯೂ ಅದರ ಚೇತನ ತತ್ವಗಳಲ್ಲಿಯೂ ಭಗವಂತ ಪ್ರವೇಶ ಮಾಡಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರೊಂದಿಗೆ ಈ 3ನೇ ಶ್ಲೋಕದ ಶ್ರವಣ ಇವತ್ತು ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.